प्रिय छात्राः, संवेदमालिकायाः सर्वेभ्यः स्वागतम्। अद्य कक्ष्यां प्रार्थनया आरम्भं कुर्मः। सर्वे छात्राः करवन्दनं कुर्वन्तु। गुरुरादि अनादिश्च गुरुः परमदैवतं गुरोः परतरं नास्ति तस्मै श्रीगुरवे नमः। छात्राः, प्रार्थनानन्तरं कक्ष्याम् आरम्भं कुर्मः। अद्य कारकविषये जानीमः। गतवर्षे विभक्तिविषये सर्वे ज्ञातवन्तः। अस्मिन् वर्षे कारकविषये किञ्चित् विषयम् अद्य जानीमः। छात्राः अत्र पश्यन्तु। अत्र एकं वाक्यमस्ति। शालायाः बालकः मार्गे कन्दुकेन क्रीडति इति एकं वाक्यम्। अत्र क्रीडति इति क्रियापदं। क्रीडति इति क्रियापदेन सह कस्य पदस्य सम्बन्धं भवति इति प्रथमं पश्यामः। बालकः क्रीडति। कः क्रीडति? बालकः क्रीडति। बालक इति पदेन सह क्रीडति इति क्रियापदस्य सम्बन्धम् अस्ति। तदनन्तरं मार्गे क्रीडति। बालकः कुत्र क्रीडति? बालकः मार्गे क्रीडति। अग्रे पश्यामः। कन्दुकेन क्रीडति। बालकः मार्गे कन्दुकेन क्रीडति। अनन्तरं शालायाः इति पदम् अस्ति। वाक्ये शालायाः इति पदम् अपि अस्ति, किन्तु शालायाः पदेन सह क्रीडापदस्य सम्बन्धम् अस्ति वा? पश्यन्तु, नास्ति। शालायाः इति पदेन सह क्रियापदस्य सम्बन्धं नास्ति। ಹಾಗಾದರೆ ಶಾಲಾಯ ಪದಕ್ಕೆ ಯಾವ ಪದದ ಜೊತೆಗೆ ಸಂಬಂಧ ಇದೆ ಅಂತ ನೋಡುವುದಾದರೆ, ಶಾಲಾಯಾಹ ಬಾಲಕಃ, ಶಾಲಾಯಾಹ ಇತಿ ಪದೇನ ಸಹ ಬಾಲಕ ಇತಿ ಪದಸ್ಯ ಸಂಬಂಧಂ ಅಸ್ತಿ, ಕಿಂತು ಶಾಲಾಯಾಹ ಪದೇನ ಸಹ ಕ್ರೀಡತಿ ಇತಿ ಕ್ರಿಯಾಪದಸ್ಯ ಸಂಬಂಧಂ ನಾಸ್ತಿ. ಹಾಗಾದರೆ ಈ ರೀತಿಯಲ್ಲಿ ಕ್ರಿಯಾಪದಗಳ ಜೊತೆಗೆ ಸಂಬಂಧವನ್ನು ಹೊಂದಿರುವಂಥ ಪದವನ್ನು ನಾವು ಏನಂತ ಕರಿತೀವಿ? तत्पदमेव कारकं। कारकं नाम किं? यत् क्रियान्वयी तत् कारकं। यत् पदं क्रियापदेन सह सम्बन्धं भवति तत् पदं कारकमिति नाम। अतः यत् पदं क्रियया सह अन्वयं प्राप्नोति तत् कारकमिति अर्थः। ಆಗ ಕಾರಕ ಅಂದರೆ ಏನು ವಿದ್ಯಾರ್ಥಿಗಳೇ? ಯಾವ ಪದಗಳ ಜೊತೆಗೆ ಕ್ರಿಯಾಪದಕ್ಕೆ ಸಂಬಂಧವನ್ನು ಹೊಂದಿರುತ್ತೆ ಆ ಪದವನ್ನು ನಾವು कारक ಅಂತ ಕರಿತೀವಿ. अस्मिन् वाक्ये बालक इति पदं कारकं, मार्गे इति पदं कारकं, कन्दुकेन इति पदमपि कारकं भवति। यतः सर्वाणि पदानां सह क्रियापदस्य ಸಂಬಂಧಂ अस्ति। ಹಾಗಾಗಿ ಎಷ್ಟು ಭೇದಗಳಿದೆ. ಹಾಗಾಗಿ ವಾಕ್ಯದಲ್ಲಿ ಅನೇಕ ಪದಗಳಿರುತ್ತೆ. ಆ ಎಲ್ಲ ಪದಗಳು ಕಾರಕಗಳ ಭೇದಗಳಾಗಿರುತ್ತಾ ಅಂತ ಕೇಳಿದ್ರೆ, ಕತಿ ಭೇದಾಃ ಕಾರಕೇಶು ಭವಂತಿ ಇತಿ ಅಗ್ರೆ ಪಶ್ಯಾಮಃ. ಕಾರಕಾಣಿ ಷಟ್ ಭವಂತಿ. ಆಗ ಒಟ್ಟು ಕಾರಕಗಳು ಎಷ್ಟಿದೆ? 6 ಕಾರಕಗಳಿರುತ್ತೆ. ಕಾರಕಾಣಿ ಷಟ್ ಭವಂತಿ. ತಾನಿ ಕಾನಿ, ಅವು ಯಾವ್ಯಾವುದು ಅಂತ ನೋಡೋಣ ಒಂದೊಂದಾಗಿ. ಕರ್ತೃಕಾರಕಂ, ಕರ್ತೃಪದಮಪಿ ಕಾರಕಂ ಭವತಿ. ಕಿಮರ್ಥಂ? ಕರ್ತೃಪದೇನ ಸಹ ಕ್ರಿಯಾಪದಸ್ಯ ಸಂಬಂಧಂ ಭವತಿ. ಹಾಗೆ ಯಾವ ವಿಭಕ್ತಿಯಲ್ಲಿರುತ್ತೆ ಅಂತಂದರೆ, ಪ್ರಥಮ ವಾ ತೃತೀಯ ವಿಭಕ್ತಿ ಭವತಿ. ದ್ವಿತೀಯಂ ಕಾರಕಂ ಕರ್ಮಕಾರಕಂ. ಕರ್ಮಕಾರಕಂ ಕಸ್ಯಾಂ ವಿಭಕ್ತೌ ಭವತಿ? ಕರ್ಮಕಾರಕಂ ದ್ವಿತೀಯ ವಾ ಪ್ರಥಮ ವಿಭಕ್ತೌ ಭವತಿ. ತೃತೀಯ ಕಾರಕಂ ಕರಣಕಾರಕಂ. ಕರಣಕಾರಕಂ तृतीया विभक्तौ भवति. चतुर्थं कारकं संप्रदानकारकं. संप्रदानकारकं चतुर्थी विभक्तौ भवति. पंचमं कारकं अपादानकारकं.
ಅಪಾದಾನಕಾರಕಂ ಪಂಚಮಿ ವಿಭಕ್ತೌ ಭವತಿ. ಷಷ್ಠಕಾರಕಂ ಅಧಿಕರಣಕಾರಕಂ. ಅಧಿಕರಣಕಾರಕಂ ಸಪ್ತಮಿ ವಿಭಕ್ತೌ ಭವತಿ. ಕರ್ತೃಕಾರಕಂ ಪ್ರಥಮಾ ವಾ ತೃತೀಯಾ ವಿಭಕ್ತೌ ಭವತಿ. ಕರ್ಮಕಾರಕಂ ದ್ವಿತೀಯಾ ವಾ ಪ್ರಥಮಾ ವಿಭಕ್ತೌ ಭವತಿ. ಕರ್ಮಕಾರಕಂ ದ್ವಿತೀಯಾ ವಿಭಕ್ತಿ ಅಥವಾ ಪ್ರಥಮಾ ವಿಭಕ್ತೌ ಭವತಿ. ಕರಣಕಾರಕಂ ತೃತೀಯಾ ವಿಭಕ್ತೌ ಭವತಿ. ಸಂಪ್ರದಾನಕಾರಕಂ ಚತುರ್ಥಿ ವಿಭಕ್ತೌ ಭವತಿ. ಅಪಾದಾನಕಾರಕಂ ಪಂಚಮಿ ವಿಭಕ್ತೌ ಭವತಿ. ಅಧಿಕರಣಕಾರಕಂ ಸಪ್ತಮಿ ವಿಭಕ್ತೌ ಭವತಿ. ನಂತರ ಪ್ರತಿಯೊಂದು ಕಾರಕಗಳನ್ನು ನಾವು ವಿಸ್ತಾರವಾಗಿ ವಿವರವಾಗಿ ಉದಾಹರಣೆ ಸಹಿತವಾಗಿ ತಿಳಿದುಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ. ಆಗ ಈ ಕಾರಕ ನೆನಪಿಟ್ಟುಕೊಳ್ಳುವುದಕ್ಕೆ ಒಂದು ಶ್ಲೋಕವನ್ನು ಇಲ್ಲಿ ಕೊಟ್ಟಿದ್ದಾರೆ. ಕರ್ತ ಕರ್ಮಾಚ ಕರಣಂ ಚ ಸಂಪ್ರದಾನಂ ತಥೈವ ಚ ಅಪಾದಾನ ಅಧಿಕರಣಮಿತಿ ಆಹು ಕಾರಕಾಣಿ ಷಟ್. ಈ ರೀತಿಯಲ್ಲಿ ಈ ಶ್ಲೋಕವನ್ನು ನೆನಪಿಟ್ಟುಕೊಂಡ್ರೆ ನೀವು 6 ಕಾರಕಗಳ ಹೆಸರನ್ನು ನೆನಪಿನಲ್ಲಿಟ್ಕೊಳ್ಳುವುದಕ್ಕೆ ಸುಲಭವಾಗುತ್ತೆ ವಿದ್ಯಾರ್ಥಿಗಳೇ. ಅನಂತರಂ ಅಗ್ರೆ ಪಶ್ಯಾಮಃ. ಕಾರಕ ಸಂಗ್ರಹ. ಒಂದು ಕಾರಕ ಎಲ್ಲ ಸಂಗ್ರಹವನ್ನು ಕೋಷ್ಟಕದಲ್ಲಿ ಇಲ್ಲಿ ಕೊಡಲಾಗಿದೆ. ಅದರ ಸೂತ್ರ ಸಹಿತವಾಗಿ ಕಾರಕ ಸೂತ್ರಾಣಿ ಅನಂತರ ಕಾರಕಾಣಿ ವಿಭಕ್ತಯ ಉದಾಹರಣಾನಿ. ಪ್ರಥಮಂ ಕರ್ತೃಕಾರಕಂ. ಕರ್ತೃಕಾರಕಸ್ಯ ಸೂತ್ರಂ ಸ್ವತಂತ್ರಃ ಕರ್ತ. ಸ್ವತಂತ್ರಃ ಕರ್ತ ಪ್ರಥಮಾ ವಾ ತೃತೀಯಾ ವಿಭಕ್ತೌ ಭವತಿ. ಉದಾಹರಣಂ ಛಾತ್ರಃ ಶಾಲಾಂ ಗಚ್ಚತಿ. ಹಾಗಾಗಿ ಇಲ್ಲಿ 2 ವಿಭಕ್ತಿಗಳನ್ನು ಯಾಕೆ ಕೊಟ್ಟಿದ್ದಾರೆ ಅಂತ ನಮ್ಗೆ ಸಂಶಯ ಬರುತ್ತೆ. ಕರ್ತರಿ ಪ್ರಯೋಗೆ ಕರ್ತೃಪದಂ ಪ್ರಥಮಾ ವಿಭಕ್ತೌ ಭವತಿ. ಕರ್ಮಣಿ ಪ್ರಯೋಗೆ ಕರ್ತೃಪದಂ ತೃತೀಯಾ ವಿಭಕ್ತೌ ಭವತಿ. ಅತಃ ಗುರುಣ ಪಾಠ ಕ್ರಿಯತೆ. ಕರ್ತೃಪದಂ ಕಸ್ಯ ವಿಭಕ್ತೌ ಭವತಿ? ತೃತೀಯಾ ವಿಭಕ್ತೌ ಭವತಿ. ದ್ವಿತೀಯಂ ಕರ್ತೃ ಇಪ್ಸಿತಮಂ ಕರ್ಮಂ. ಕರ್ಮ ಅಂದರೆ ಏನಾಗಾದರೆ ಕರ್ತೃ ಇಪ್ಸಿತಮಂ ಕರ್ಮಂ ಅಂದರೆ ಕರ್ತೃವು ಏನನ್ನ ಮಾಡುವುದಕ್ಕೆ ಇಚ್ಛಿಸುತ್ತಾನೆ. ಕರ್ತ ಕಿಂ ಕರ್ತುಮಿಚ್ಛತಿ ತತ್ಪದಂ ಕರ್ಮಪದಂ. ತತ್ಪದಮೇವ ಕರ್ಮಕಾರಕಂ ಭವತಿ. ಅತ್ರಾಪಿ ಕರ್ತರಿ ಪ್ರಯೋಗೆ ಕರ್ಮಪದಂ ದ್ವಿತೀಯಾ ವಿಭಕ್ತೌ ಭವತಿ. ಕರ್ಮಣಿ ಪ್ರಯೋಗೆ ಕರ್ಮಪದಂ ಪ್ರಥಮಾ ವಿಭಕ್ತೌ ಭವತಿ. ಉದಾಹರಣಂ ಧೀರಾಃ ಪರ್ವತಾನ್ ಆರೋಹಂತಿ. ಅತ್ರ ಧೀರಾಃ ಇತಿ ಕರ್ತೃಪದಂ ಪರ್ವತಾನ್ ಇತಿ ಪದಂ ಕರ್ಮಪದಂ ಕರ್ಮಕಾರಕಂ. ಸಾಧಕತಮಂ ಕರಣಂ. ಕರಣಂ ಕಾರಕಂ ತೃತೀಯಾ ವಿಭಕ್ತೌ ಭವತಿ. ರಾಮಃ ಬಾಣೇನ ರಾವಣಂ ಹಂತಿ. ರಾಮನು ಬಾಣದಿಂದ ರಾವಣನನ್ನು ಕೊಂದನು. ಅಲ್ಲಿ ಅವನಿಗೆ ರಾವಣನನ್ನು ಸಂಹಾರ ಮಾಡುವುದಕ್ಕೆ ಸಾಧನವಾಗಿರುವಂಥದ್ದು ಬಾಣ ಆಗಿರುವುದರಿಂದ ಬಾಣ ಎನ್ನುವಂಥದ್ದು ಕರಣಕಾರಕವಾಗುತ್ತೆ. ಅತಃ ತೃತೀಯಾ ವಿಭಕ್ತೌ ಭವತಿ. ಕರ್ಮಣ ಯಂ ಅಭಿಪ್ರೈತಿ ಸ ಸಂಪ್ರದಾನಂ. ಸಂಪ್ರದಾನಕಾರಕಂ ಚತುರ್ಥಿ ವಿಭಕ್ತೌ ಭವತಿ. ವಿನಯಃ ಮಿತ್ರಾಯ ಪುಸ್ತಕಂ ದದಾತಿ. ವಿನಯನು ಯಾರಿಗೆ ಪುಸ್ತಕ ಕೊಡ್ತಾನೆ? ಮಿತ್ರಾಯ ಪುಸ್ತಕಂ ದದಾತಿ. ಮಿತ್ರನಿಗೆ. ಯಾರಿಗೆ? ಕಸ್ಮೈ ದಾನಂ ದದಾತಿ. ಕಸ್ಮೈ ದದಾತಿ ಇತಿ ಪದಂ ಸಂಪ್ರದಾನಂ. ಸಂಪ್ರದಾನಕಾರಕಂ ಚತುರ್ಥಿ ವಿಭಕ್ತೌ ಭವತಿ. ಅಗ್ರೆ ಪಶ್ಯಾಮಃ. ಧ್ರುವಂ ಅಪಾಯೇ ಅಪಾದಾನಂ. ಧ್ರುವಂ ಅಪಾಯೇ ಅಪಾದಾನಂ. ಅಪಾದಾನಕಾರಕಂ ಪಂಚಮಿ ವಿಭಕ್ತೌ ಭವತಿ. ಉದಾಹರಣಂ ಬಾಲಃ ವಾಹನಾತ್ ಪತತಿ. ಅಥವಾ ವಿಭಾಗಾಶ್ರಯ ಅಪಾದಾನಂ ಅಂತ ಹೇಳ್ತೀವಿ. ಅಂದರೆ ಒಂದು ವಸ್ತು ಅಥವಾ ವ್ಯಕ್ತಿಯು ಎಲ್ಲಿಂದ ಅಗಲುವಿಕೆ ಉಂಟಾಗುತ್ತೆ ಅಂದರೆ ಸಪ್ರೇಷನ್, ದೂರವಾಗ್ತಾನೆ, ಆಗ ಅಲ್ಲಿ ಅಪಾದಾನಕಾರಕ ಬರುತ್ತೆ. ಬಾಲಃ ವಾಹನಾತ್ ಪತತಿ. ಬಾಲಕ ಎಲ್ಲಿಂದ ಬೀಳ್ತಾ ಇದ್ದಾನೆ? ವಾಹನದಾತ್ ಪತತಿ. ವಾಹನದಿಂದ ಬೀಳುತ್ತಾನೆ. ಅದರಿಂದ ಅಲ್ಲಿ ವಿಭಾಗಾಶ್ರಯ ಉಂಟಾಗುತ್ತೆ, ಆಗ ಅದಕ್ಕೆ ಅಪಾದಾನಕಾರಕ ಅಂತ ಹೇಳ್ತೀವಿ. ಆಶ್ರಯೋ ಅಧಿಕರಣಂ. ಅಧಿಕರಣಂ ಸಪ್ತಮಿ ವಿಭಕ್ತೌ ಭವತಿ. ಸರೋವರೆ ಹಂಸಃ ವಿಹರತಿ. ಇಲ್ಲಿ ಹಂಸ ವಿಹರಿಸುವುದಕ್ಕೆ ಆಶ್ರಯವನ್ನು ಕೊಟ್ಟಿರುವಂಥ ಸರೋವರ ಆದ್ದರಿಂದ ಸರೋವರ ಎನ್ನುವಂಥದ್ದು ಇಲ್ಲಿ ಅಧಿಕರಣಕಾರಕವಾಗುತ್ತೆ. ಅತಃ ಸಪ್ತಮಿ ವಿಭಕ್ತೌ ಭವತಿ. ಕಿಂತು ಇಲ್ಲಿ 6 ವಿಭಕ್ತಿಗಳನ್ನು ನೋಡ್ತೀವಿ. ಪ್ರಥಮಾದಿಂದ
ಸಪ್ತಮಿವರೆಗೆ 6 ವಿಭಕ್ತಿಗಳನ್ನ ನೋಡಿದ್ವಿ. ಹಾಗಾದರೆ ಷಷ್ಠಿ ವಿಭಕ್ತಿಯನ್ನು ನಾವು ಕಾರಕ ಅಂತ ತಿಳಿದುಕೊಳ್ಳಲ್ಲ. ಕಾರಣ ಏನೆಂದರೆ ಷಷ್ಠಿ ವಿಭಕ್ತಿಯುಕ್ತಂ ಪದಂ ಕಾರಕಂ ನ ಭವತಿ. ಅತಃ ಷಷ್ಠಿ ವಿಭಕ್ತಿಂ ವಿನಾ ಅನ್ಯಾನಿ ಪದಾನಿ ಕಾರಕಾಣಿ ಭವಂತಿ. ಕರ್ತೃಕಾರಕಂ ಸ್ವತಂತ್ರ ಕರ್ತ. ಉದಾಹರಣೆ ಪಶ್ಯಾಮಃ. ಛಾತ್ರಃ ಪಠತಿ. ಚಿತ್ರ ಪಶ್ಯತು. ಅತ್ರ ಛಾತ್ರಃ ಪಠತಿ, ವಿದ್ಯಾರ್ಥಿ ಓದ್ತಾ ಇದ್ದಾನೆ. ಅತಃ ಛಾತ್ರ ಇತಿ ಕರ್ತೃಕಾರಕಂ. ತಥಾ ಕರ್ಮಣಿ ಪ್ರಯೋಗೆ ಛಾತ್ರೇಣ ಪಠ್ಯತೆ. ಅನ್ಯ ಉದಾಹರಣಂ. ಛಾತ್ರಃ ಫಲಂ ಖಾದತಿ. ಛಾತ್ರಃ ಫಲಂ ಖಾದತಿ. ಅತ್ರ ಕರ್ತೃಕಾರಕಂ ಕಿಂ? ಛಾತ್ರಃ. ತಥಾ ಕರ್ಮಣಿ ಪ್ರಯೋಗೆ ಅಪಿ ಛಾತ್ರೇಣ ಫಲಂ ಖಾದ್ಯತೆ. ವಿದ್ಯಾರ್ಥಿಯಿಂದ ಹಣ್ಣು ತಿನ್ನಲ್ಪಡುತ್ತದೆ. ಛಾತ್ರೇಣ ಫಲಂ ಖಾದ್ಯತೆ. ಅಗ್ರೆ ಪಶ್ಯಾಮಃ. ಛಾತ್ರಃ ಕರ್ತೃ ಇಪ್ಸಿತಮಂ ಕರ್ಮಂ. ಕರ್ತೃ ಕಿಂ ಕರ್ತುಮಿಚ್ಛತಿ. ಕರ್ತೃವಿನ ಇಚ್ಛೆ ಏನು, ಅವನು ಯಾವುದನ್ನು ಇಚ್ಛಿಸುತ್ತಾನೆ ಎನ್ನುವುದನ್ನು ತಿಳಿಸುವಂಥದ್ದನ್ನು ನಾವು ಕರ್ಮ ಅಂತ ಹೇಳ್ತೀವಿ. ಕರ್ಮಕಾರಕಂ. ಅತಃ ಕರ್ತೃ ಇಪ್ಸಿತಮಂ ಕರ್ಮಂ. ಉದಾಹರಣೆ. ಬಾಲಿಕಾ ಶಾಲಾಂ ಗಚ್ಚತಿ. ಚಿತ್ರಂ ಪಶ್ಯಂತು. ಬಾಲಿಕಾ ಶಾಲಾಂ ಗಚ್ಚತಿ. ಅತ್ರ ಬಾಲಿಕೆ ಹೋಗ್ತಾಳೆ. ಬಾಲಿಕ ಅನ್ನೋದು ಕರ್ತೃಪದ. ಆದರೆ ಕರ್ಮಪದ ಯಾವುದು? ಶಾಲಾಂ. ಸಾ ಶಾಲಾಂ ಗಂತುಂ ಇಚ್ಛತಿ. ಅವಳು ಶಾಲೆಗೆ ಹೋಗೋದಕ್ಕೆ ಇಚ್ಛಿಸ್ತಾ ಇದ್ದಾಳೆ. ಅತಃ ಶಾಲಾಂ ಇತಿ ಪದಂ ಕರ್ಮಪದಂ. ಅದರ ಕರ್ಮಣಿ ರೂಪ ಬಾಲಿಕೆಯ ಶಾಲಾ ಗಮ್ಯತೆ. ಅತ್ರ ಕರ್ಮಕಾರಕಂ ಶಾಲಾ ಪ್ರಥಮ ವಿಭಕ್ತೌ ಭವತಿ. ಕರ್ತೃಕಾರಕಂ ತೃತೀಯ ವಿಭಕ್ತೌ ಭವತಿ. ಬಾಲಿಕೆಯ ಶಾಲಾ ಗಮ್ಯತೆ. ಅಗ್ರೆ ಪಶ್ಯಾಮಃ. ಸಾಧಕತಮಂ ಕರಣಂ. ಬಾಲಕಃ ದ್ವಿಚಕ್ರಿಕಾಯಾನೇನ ಶಾಲಾಂ ಗಚ್ಚತಿ. ಚಿತ್ರಂ ಪಶ್ಯತು. ಅತ್ರ ಬಾಲಕಃ ದ್ವಿಚಕ್ರಿಕಾಯಾನೇನ ಶಾಲಾಂ ಗಚ್ಚತಿ. ಶಾಲಾಮಿತಿ ಕರ್ಮಕಾರಕಂ, ಬಾಲಕ ಇತಿ ಕರ್ತೃಕಾರಕಂ. ದ್ವಿಚಕ್ರಿಕಾಯಾನೇನ. ದ್ವಿಚಕ್ರಿಕಾ ಎನ್ನುವಂಥ ಯಾನ ಎನ್ನುವುದು ಇಲ್ಲಿ ಸಾಧನ ಆಗುತ್ತೆ. ಅವನು ಹೋಗುವುದಕ್ಕೆ ಅದನ್ನು ಸಹಾಯವಾಗಿ ತೆಗೆದುಕೊಳ್ತಾ ಇರುವುದರಿಂದ ದ್ವಿಚಕ್ರಿಕಾಯಾನ ಎನ್ನುವಂಥದ್ದು ಕರಣಕಾರಕಂ. ಅತಃ ತೃತೀಯ ವಿಭಕ್ತೌ ಭವತಿ. ಕರ್ಮಣ ಯಮೇ ಅಭಿಪ್ರೈತಿ ಸ ಸಂಪ್ರದಾನಂ. ಮಾತಾ ಭಿಕ್ಷುಕಾಯ ಭಿಕ್ಷಾಂ ದದಾತಿ. ಆಗ ಮಾತಾ ಎನ್ನುವುದು ಯಾವ ಕಾರಕ ವಿದ್ಯಾರ್ಥಿಗಳೇ? ಕರ್ತೃಕಾರಕಂ. ಭಿಕ್ಷಾಮಿತಿ ಕರ್ಮಕಾರಕಂ. ಭಿಕ್ಷುಕಾಯ ದದಾತಿ. ಯಾರಿಗೆ ಕೊಡ್ತಾ ಇದ್ದಾಳೆ ಭಿಕ್ಷೆಯನ್ನು? ಭಿಕ್ಷುಕನಿಗೆ. ಆದ್ದರಿಂದ ಭಿಕ್ಷುಕಾಯ ದದಾತಿ. ಭಿಕ್ಷುಕಾಯ ಇತಿ ಪದಂ ಸಂಪ್ರದಾನಕಾರಕಂ ಚತುರ್ಥಿ ವಿಭಕ್ತೌ ಭವತಿ. ಆಚಾರ್ಯ ಶಿಷ್ಯಾಯ ಪುಸ್ತಕಂ ಯಚ್ಚತಿ. ಅಗ್ರೆ ಪಶ್ಯಾಮಃ. ಧ್ರುವಂ ಅಪಾಯೇ ಅಪಾದಾನಂ ಅಥವಾ ವಿಭಾಗಾಶ್ರಯ ಅಪಾದಾನಂ. ವೃಕ್ಷಾತ್ ಪರ್ಣಂ ಪತತಿ. ಪರ್ಣ ಅಂದರೆ ಎಲೆ. ಮರದಿಂದ ಎಲೆ ಬೀಳುತ್ತಿದೆ. ಅಂಡ್ ವೃಕ್ಷಾತ್ ಎನ್ನುವುದು ಅಪಾದಾನಕಾರಕಂ ಪಂಚಮಿ ವಿಭಕ್ತೌ ಭವತಿ. ವೃಕ್ಷಾತ್ ಪರ್ಣಂ ಪತತಿ. ತಥಾ ಆಕಾಶಾತ್ ವೃಷ್ಟಿಃ ಭವತಿ. ಆಕಾಶ ವೃಷ್ಟಿಃ ಭವತಿ. ಅತ್ರ ಅಪಾದಾನಕಾರಕಂ ಕಿಂ? ಆಕಾಶಾತ್. ಆಕಾಶದಿಂದ ಮಳೆ ಬರುತ್ತಿದೆ. ಆಕಾಶದಿಂದ ಬೀಳ್ತಾ ಇರೋಣ. ಆಕಾಶದಿಂದ ವಿಭಾಗಾಶ್ರಯ ಆಗ್ತಾ ಇರುವುದರಿಂದ ಆಕಾಶಾತ್ ಎನ್ನುವಂಥದ್ದಲ್ಲಿ ಅಪಾದಾನ ಕಾರಕಂ. ಅಗ್ರೆ ಪಶ್ಯಾಮಃ. ಆಶ್ರಯೋ ಅಧಿಕರಣಂ. ಆಶ್ರಯೋ ಅಧಿಕರಣಂ. ಕ್ರಿಯಾಶ್ರಯೋ ಅಧಿಕರಣಂ ಇತಿ ಅರ್ಥ. ಕ್ರಿಯೆಗೆ ಯಾವುದು ಆಶ್ರಯವಾಗಿರುತ್ತೆ ಅದನ್ನು ಅಧಿಕರಣಕಾರಕ ಅಂತ ಕರಿತೀವಿ. ಅತ್ರ ಕೂಪೆ ಜಲಂ ಅಸ್ತಿ. ಕೂಪ ನಾಮ ಬಾವಿ. ಬಾವಿಯಲ್ಲಿ ನೀರು ಇದೆ. ಕೂಪೆ ಜಲಂ ಅಸ್ತಿ. ಅನ್ಯತ್ ಉದಾಹರಣಂ. ಸರೋವರೆ ಹಂಸಾಹ ವಿಹರಂತಿ. ಆ ಹಂಸಗಳು ವಿಹರಿಸುವುದಕ್ಕೆ ಆಶ್ರಯವನ್ನು ಕೊಟ್ಟಿರುವಂಥದ್ದು ಯಾವುದು? ಸರೋವರ ಆಗಿದ್ದರಿಂದ ಸರೋವರೆ ಹಂಸಾಹ ವಿಹರಂತಿ. ಏವಂ ಕ್ರಿಯಾಶ್ರಯೋ ಅಧಿಕರಣಂ. ಕ್ರಿಯೆಗೆ ಯಾವುದು ಆಶ್ರಯ ಸ್ಥಾನವಾಗಿರುತ್ತೆ ಅದನ್ನು ಅಧಿಕರಣಕಾರಕ ಅಂತ ನಾವು ಕರಿತೀವಿ. ಅಗ್ರೆ ಪಶ್ಯಾಮಃ. ಈಗ ಎಲ್ಲ ಕಾರಕಗಳನ್ನು ಸೇರಿಸಿ
ಒಂದು ಚಿತ್ರವನ್ನು ನಾವು ನೋಡೋಣ. ಮಾತಾ ಯಚ್ಚತಿ, ಮಾತಾ ಫಲಂ ಯಚ್ಚತಿ, ಮಾತಾ ಹಸ್ತೇನ ಯಚ್ಚತಿ, ಮಾತಾ ಪುತ್ರಾಯ ಯಚ್ಚತಿ, ಮಾತಾ ಕರಂಡಕಾತ್ ಯಚ್ಚತಿ, ಮಾತಾ ಪಾಕಗೃಹೆ ಯಚ್ಚತಿ. ಯಚ್ಚತಿ ಇತಿ ಕ್ರಿಯಾಪದೇನ ಸಹ ಇಲ್ಲಿ ಆ ಎಲ್ಲ 6 ಪದಗಳಿಗೆ ಸಂಬಂಧವನ್ನು ಕೊಡಲಾಗಿದೆ. ಆ ಎಲ್ಲ 6 ಉದಾಹರಣೆಗಳನ್ನು ನಾವು ವಾಕ್ಯ ರೂಪದಲ್ಲಿ ಮುಂದೆ ನೋಡೋಣ. ಮಾತಾ ಯಚ್ಚತಿ, ಮಾತಾ ಫಲಂ ಯಚ್ಚತಿ, ಮಾತಾ ಫಲಂ ಹಸ್ತೇನ ಯಚ್ಚತಿ. ತಾಯಿ ಹಣ್ಣನ್ನು ಯಾವುದರಿಂದ ಕೊಡ್ತಾ ಇದ್ದಾಳೆ? ಕೈಯಿಂದ ನೀಡುತ್ತಾಳೆ. ಮಾತಾ ಫಲಂ ಹಸ್ತೇನ ಯಚ್ಚತಿ. ತಥಾ ಮಾತಾ ಫಲಂ ಹಸ್ತೇನ ಪುತ್ರಾಯ ಯಚ್ಚತಿ. ರಕ್ತವರ್ಣೆ अस्ति तत्पदमेव कारकं भवति. माता अपि कारकं, किन्तु कर्तृकारकं माता, फलमिति कर्मकारकं, हस्तेन इति करणकारकं, पुत्राय इति संप्रदानकारकं. माता फलं हस्तेन पुत्राय ಕರಂಡಕಾತ್ ಯಚ್ಚತಿ. ಅದರಿಂದ ಕರಂಡಕಾತ್ ಎನ್ನುವಂಥದ್ದು ಇಲ್ಲಿ ಏನಾಗುತ್ತೆ? ಅಪಾದಾನ ಕಾರಕವಾಗುತ್ತೆ. ಕುತ್ರ ಯಚ್ಚತಿ? ಮಾತಾ ಫಲಂ ಹಸ್ತೇನ ಪುತ್ರಾಯ ಕರಂಡಕಾತ್ ಪಾಕಗೃಹೇ ಯಚ್ಚತಿ. ಅಡುಗೆ ಮನೆ, ಪಾಕಗೃಹ ಅಂದರೆ ಅಡುಗೆ ಮನೆ, ಅಡುಗೆ ಮನೆಯಲ್ಲಿ ಕೊಡುತ್ತಾಳೆ. ಅಂದ ಪಾಕಗೃಹೆ ಎನ್ನುವಂಥದ್ದು ಅಧಿಕರಣ ಕಾರಕಂ. ಏವಂ ಛಾತ್ರಾಃ ಕತಿ ಕಾರಕಾಣಿ ಭವಂತಿ? ಷಟ್ ಕಾರಕಾಣಿ ಭವಂತಿ ಇತಿ ಸರ್ವೇ ಜ್ಞಾತವಂತಃ. ಅಗ್ರೆ ಗಚ್ಚಾಮಃ. ಉಪಪದ ವಿಭಕ್ತಯಃ. ಇಲ್ಲಿಯವರೆಗೆ ನಾವು ಕಾರಕ ವಿಭಕ್ತಿಗಳನ್ನು ನೋಡಿದ್ವಿ. ಇನ್ನು ಕೆಲವು ಪದಗಳು ಕಾರಕ ವಿಭಕ್ತಿ ಆಗದೇ ಇದ್ದರೂ ಸಹ ಕೆಲವೊಂದು ಅವ್ಯಯಗಳು ವಾಕ್ಯದಲ್ಲಿ ಬಂದಾಗ ಅದಕ್ಕೆ ಸಂಬಂಧಪಟ್ಟಿರುವಂತಹ ಪದಗಳು ನಿರ್ದಿಷ್ಟವಾದ ವಿಭಕ್ತಿಗಳನ್ನು ಪಡೆದುಕೊಳ್ಳುತ್ತೆ. ಅದಕ್ಕೆ ಉಪಪದ ವಿಭಕ್ತಿ ಅಂತ ಕರಿತೀವಿ, ಅಥವಾ ವಿಶೇಷ ವ್ಯಾಕರಣಂಶಾಃ. ಅಭಿತಃ ಪರಿತಃ ಉಭಯತಃ ಪ್ರತಿ ಇತ್ಯಾದೀನಾಂ ಅವ್ಯಯಾನಾಂ ಯೋಗೆ ತತ್ಸಂಬದ್ಧಂ ಪದಂ ದ್ವಿತೀಯ ವಿಭಕ್ತ್ಯಂತಂ ಭವತಿ. ನೋಡಿ, ಅಭಿತಃ ಪರಿತಃ ಉಭಯತಃ ಪ್ರತಿ ಎಲ್ಲ ಅವ್ಯಯಗಳು, ಎಲ್ಲ ಅವ್ಯಯಗಳು ವಾಕ್ಯದಲ್ಲಿ ಬಂದಾಗ ತತ್ಸಂಬದ್ಧಂ ಪದಂ, ತಸ್ಯ ಸಂಬಂಧಿ ಪದಂ ದ್ವಿತೀಯ ವಿಭಕ್ತ್ಯಂತಂ ಭವತಿ. ಉದಾಹರಣೆ ಪಶ್ಯಂತು. ಕೃಷ್ಣಂ ಅಭಿತಃ ಗೋಪಿಕಾಃ ನೃತ್ಯಂತಿ. ಕೃಷ್ಣಂ ಅಭಿತಃ ಕಾಃ ನೃತ್ಯಂತಿ? ಗೋಪಿಕಾಃ ನೃತ್ಯಂತಿ. ಅಭಿತ ಇತಿ ಅವ್ಯಯ ಯೋಗೇನ ತತ್ಸಂಬಂಧಿ ಪದಂ ದ್ವಿತೀಯ ವಿಭಕ್ತೌ ಭವತಿ. ಅತಃ ಕೃಷ್ಣಂ ಇತಿ ದ್ವಿತೀಯ ವಿಭಕ್ತಿಃ. ದ್ವಿತೀಯ ಉದಾಹರಣಂ ಪಶ್ಯಂತು. ಶಾಲಾಂ ಪರಿತಃ ಮಾರ್ಗಾಃ ಸಂತಿ. ದ್ವಿತೀಯ ಉದಾಹರಣೆ ಪರಿತಃ ಇತಿ ಅವ್ಯಯಮಸ್ತಿ, ಅತಃ ಶಾಲಾಮಿತಿ ದ್ವಿತೀಯ ವಿಭಕ್ತೌ ಭವತಿ. ತೃತೀಯ ಉದಾಹರಣೆ ನಗರೇಷು ಮಾರ್ಗಂ ಉಭಯತಃ आपणाः सन्ति. उभयत इति अव्यययोगे तत्सम्बन्धी पदं मार्गम् इति द्वितीयाविभक्तौ भवति. तथा रमेशः विद्यालयं प्रति गच्छति. विद्यालयದ ಕಡೆಗೆ ಹೋಗುತ್ತಾನೆ, ವಿದ್ಯಾಲಯಂ ಪ್ರತಿ ಗಚ್ಚತಿ. ಆ ಪ್ರತಿ ಎನ್ನುವ ಅವ್ಯಯ ಕಾರಣದಿಂದ ತತ್ಸಂಬಂಧಿ ಪದಂ ತಸ್ಯ ಸಮೀಪೆ ವಿದ್ಯಮಾನಂ ಪದಂ ದ್ವಿತೀಯ ವಿಭಕ್ತೌ ಭವತಿ. ಅಗ್ರೆ ಪಶ್ಯಾಮಃ. ಸಹ ಸಾಕಂ ಸಮಂ ಸಾರ್ಧಂ ಅಲಂ ಏತೇಷಾಂ ಯೋಗೆ ತತ್ಸಂಬದ್ಧಂ ಪದಂ ತೃತೀಯ ವಿಭಕ್ತ್ಯಂತಂ ಭವತಿ. ಇದರ ಅರ್ಥ ಏನು? ಸಹ ಸಾಕಂ ಸಮಂ ಸಾರ್ಧಂ ಅಲಂ ಏತೇಷಾಂ ಯೋಗೆ, ಯೋಗೆ ಸಂಬಂಧೇನ, ಅವುಗಳ ಎಲ್ಲ ಸಂಬಂಧದಿಂದಾಗಿ, ಈ ಅವ್ಯಯಗಳ ಸಂಬಂಧದಿಂದಾಗಿ ತತ್ಸಂಬದ್ಧಂ ಪದಂ ತೃತೀಯ ವಿಭಕ್ತ್ಯಂತಂ ಭವತಿ. ಇದರಿಂದಾಗಿ ಆ ಅವ್ಯಯಕ್ಕೆ ಸಂಬಂಧಪಟ್ಟಿರುವ ಅಥವಾ ಅದರ ಸಮೀಪದಲ್ಲಿರುವಂತಹ ನಾಮಪದವು ತೃತೀಯ ವಿಭಕ್ತಿಯನ್ನು ಪಡೆದುಕೊಳ್ಳುತ್ತದೆ. ಉದಾಹರಣೆ ಪಶ್ಯಂತು. ರಾಮೇಣ ಸಹ ಅಥವಾ ಸಾಕಂ ಸಾರ್ಧಂ ಸೀತಾ ವನಂ ಅಗಚ್ಚತ್. ಅತ್ರ ರಾಮೇಣ ಸಹ ಅಥವಾ ಸಹ ಸಾಕಂ ಸಾರ್ಧಂ ಸಮಂ ಇವೆಲ್ಲ ಒಂದೇ ಅರ್ಥವನ್ನು ಕೊಡುವಂಥ ಅವ್ಯಯಗಳು. ಈ ಅವ್ಯಯಗಳು ವಾಕ್ಯದಲ್ಲಿ ಬಂದಾಗ ತತ್ಸಂಬಂಧಿ ನಾಮಪದಂ ತೃತೀಯ ವಿಭಕ್ತ್ಯಂತಂ ಭವತಿ. ಅತಃ ರಾಮೇಣ ಸಹ
सीता वनमगच्छत् अथवा रामेण साकं सीता वनमगच्छत् अथवा रामेण सार्धं सीता वनमगच्छत्. ಈ ರೀತಿಯಲ್ಲಿ ಸಹ ಇತ್ಯರ್ಥೆ ತೃತೀಯ. ಹಾಗೆ ಅಲಂ ಬಂದಾಗಲೂ ಸಹ ತೃತೀಯ ವಿಭಕ್ತಿ. ಅಲಂ ಭೋಜನೇನ, ಅಲಂ ವಿವಾದೇನ. ಅಲಂ ಅಂದರೆ ನಿಲ್ಲಿಸು, ಸಾಕು ಮಾಡು, ಊಟ ಮಾಡುವುದನ್ನು ನಿಲ್ಲಿಸು, ಸಾಕು. ಅಲಂ ವಿವಾದೇನ, ಜಗಳವನ್ನು ನಿಲ್ಲಿಸು, ಜಗಳವನ್ನು ಸಾಕು ಮಾಡು. ಈ ರೀತಿಯಲ್ಲಿ ಅಲಂ ಎನ್ನುವುದು ನಿಷೇಧಾರ್ಥೇ ಭವತಿ, ತದಾ ತತ್ಸಂಬಂಧಿ ನಾಮಪದಂ ತೃತೀಯ ವಿಭಕ್ತೌ ಭವತಿ. ಅಗ್ರೆ ಪಶ್ಯಾಮಃ. ನಮಃ ಸ್ವಸ್ತಿ ಸ್ವಾಹ ಇತ್ಯಾದೀನಾಂ ಯೋಗೆ ತತ್ಸಂಬದ್ಧಂ ಪದಂ ಚತುರ್ಥಿ ವಿಭಕ್ತ್ಯಂತಂ ಭವತಿ. ನಮಃ, ಸ್ವಸ್ತಿ, ಸ್ವಾಹ ಎಲ್ಲ ಅವ್ಯಯಗಳು ವಾಕ್ಯದಲ್ಲಿ ಬಂದಾಗ ಅದಕ್ಕೆ ಸಂಬಂಧಪಟ್ಟಿರುವಂಥ ನಾಮಪದ ಚತುರ್ಥಿ ವಿಭಕ್ತಿಯನ್ನು ಪಡೆದುಕೊಳ್ಳುತ್ತದೆ. ಉದಾಹರಣೆ ಪಶ್ಯಂತು. ಗಣೇಶಾಯ ನಮಃ, ಗಣೇಶನಿಗೆ ನಮಸ್ಕಾರ. ನಮಯೋಗೆ ಚತುರ್ಥಿ ಅಂತ ಹೇಳ್ತೇವೆ. ನಮ ಬಂದಾಗ ಅದಕ್ಕೆ ಸಂಬಂಧಪಟ್ಟಿರುವಂಥ ನಾಮಪದಗಳು ಚತುರ್ಥಿ ವಿಭಕ್ತಿಗಳನ್ನು ಪಡೆದುಕೊಳ್ಳುತ್ತವೆ. ಗಣೇಶಾಯ ನಮಃ, ಸೂರ್ಯಾಯ ನಮಃ, ದೇವಾಯ ನಮಃ, ಭಾಸ್ಕರಾಯ ನಮಃ, ಸರಸ್ವತ್ಯೈ ನಮಃ. ಈ ರೀತಿ ನಮ ಎನ್ನುವಂಥ ಎಲ್ಲೆಲ್ಲಿ ಬರುತ್ತೆ ಎಲ್ಲ ಕಡೆ ಚತುರ್ಥಿ ವಿಭಕ್ತಿಯನ್ನು ಪಡೆದುಕೊಳ್ಳುತ್ತೆ. ತಥಾ ಪುತ್ರಾಯ ಸ್ವಸ್ತಿ, ಸ್ವಸ್ತಿ ಯೋಗೆ ಅಪಿ ಚತುರ್ಥಿ. ತಥಾ ಇಂದ್ರಾಯ ಸ್ವಾಹ, ಸಾಮಾನ್ಯವಾಗಿ ಯಜ್ಞಯಾಗಾದಿಗಳನ್ನು ಮಾಡುವಾಗ ಸ್ವಾಹ, ಸ್ವ ಅಂದರೆ ಈ ಸ್ವೀಕರೋತು, ಇದನ್ನು ಸ್ವೀಕರಿಸು. ಈ ಯಜ್ಞವನ್ನು ಮಾಡುವಾಗ ಆಹುತಿಗಳನ್ನು ಯಜ್ಞಕ್ಕೆ ಹಾಕ್ತಾರೆ, ಆಗ ಈ ಸ್ವಾಹ ಎನ್ನುವ ಅವ್ಯಯವನ್ನು ಬಳಸ್ತೀವಿ. ಅಂಡ ಇಂದ್ರಾಯ ಸ್ವಾಹ, ಇದನ್ನು ಇಂದ್ರನು ಸ್ವೀಕರಿಸಲಿ. ಇಂದ್ರಾಯ ಸ್ವಾಹ, ವರುಣಾಯ ಸ್ವಾಹ, ಅಗ್ನಯೇ ಸ್ವಾಹ, ಕುಬೇರಾಯ ಸ್ವಾಹ ಇತಿ ಸ್ವಾ ಇತಿ ಯೋಗೆ ಅಪಿ ಚತುರ್ಥಿ ವಿಭಕ್ತ್ಯಂತಂ ಭವತಿ. ಅಗ್ರೆ ಪಶ್ಯಾಮಃ. ಪ್ರಾಕ್ ಬಹಿ ಆರಭ್ಯ ಯೋಗೆ ತತ್ಸಂಬದ್ಧಂ ಪದಂ ಪಂಚಮಿ ವಿಭಕ್ತ್ಯಂತಂ ಭವತಿ. ಪ್ರಾಕ್ ಬಹಿ ಆರಭ್ಯ ಎಲ್ಲ ಅವ್ಯಯಗಳು ವಾಕ್ಯದಲ್ಲಿ ಬಂದಾಗ ತತ್ಸಂಬಂಧಿ ಪದಂ ಪಂಚಮಿ ವಿಭಕ್ತ್ಯಂತಂ ಭವತಿ. ಉದಾಹರಣೆ ಪಶ್ಯಂತು. ರಾಧಾ ಶಾಲಾಗಮನಾತ್ ಪ್ರಾಕ್ ದೇವಂ ನಮತಿ. ರಾಧೆಯು ಶಾಲಾಗಮನ, ಶಾಲೆಗೆ ಹೋಗುವುದಕ್ಕಿಂತ ಮೊದಲು ದೇವರಿಗೆ ನಮಸ್ಕರಿಸುತ್ತಾಳೆ. ತಥಾ ಗ್ರಾಮಾತ್ ಬಹಿ ದೇವಾಲಯ ಅಸ್ತಿ. ನೋಡಿ, ಅತ್ರ ಬಹಿಯ ಯೋಗೆ ಅಪಿ ತತ್ಸಂಬಂಧಿ ಪದಂ ಪಂಚಮಿ ವಿಭಕ್ತ್ಯಂತಂ ಭವತಿ. ಗ್ರಾಮಾತ್ ಬಹಿ ದೇವಾಲಯ ಅಸ್ತಿ. ಪ್ರಾತಃ ಕಾಲಾತ್ ಆರಭ್ಯ ಉಪವಾಸಂ ಆಚರತಿ. ಆರಭ್ಯ ಎನ್ನುವಂಥ ಅವ್ಯಯ ಬಂದಾಗಲೂ ಸಹ ತತ್ಸಂಬಂಧಿ ಪದಂ ಪಂಚಮಿ ವಿಭಕ್ತ್ಯಂತಂ ಭವತಿ. ಅಗ್ರೆ ಪಶ್ಯಾಮಃ. ಅತ್ರ ವಿನಾ ಇತಿ ಯೋಗೆ ತತ್ಸಂಬದ್ಧ ಪದಂ ದ್ವಿತೀಯ ವಿಭಕ್ತ್ಯಂತಂ ಭವತಿ. ವಿನಾ ಎನ್ನುವ ಅವ್ಯಯ ಬಂದಾಗ ದ್ವಿತೀಯ, ತೃತೀಯ ವ ಪಂಚಮಿ ಮೂರರಲ್ಲಿ ಯಾವ ವಿಭಕ್ತಿಗಳು ಬೇಕಾದರೆ ನಾವು ಉಪಯೋಗಿಸುವುದಕ್ಕೆ ಆಗುತ್ತೆ. ಅಂದರೆ ವಿನಾ ಇತಿ ಯೋಗೆ ತತ್ಸಂಬದ್ಧಂ ಪದಂ ದ್ವಿತೀಯ, ತೃತೀಯ ವ ಪಂಚಮಿ ವಿಭಕ್ತ್ಯಂತಂ ಭವತಿ. ವ್ಯಾಯಾಮಂ ಅಥವಾ ವ್ಯಾಯಾಮೇನ ವ್ಯಾಯಾಮಾತ್ ವಿನಾ ಆರೋಗ್ಯಂ ನಾಸ್ತಿ. ವ್ಯಾಯಾಮಂ ವಿನಾ ಆರೋಗ್ಯಂ ನಾಸ್ತಿ, ವ್ಯಾಯಾಮೇನ ವಿನಾ ಆರೋಗ್ಯಂ ನಾಸ್ತಿ ಅಥವಾ ವ್ಯಾಯಾಮಾತ್ ವಿನಾ ಆರೋಗ್ಯಂ ನಾಸ್ತಿ. ವಾಯುಂ ವಾಯುನಾ ವಾಯೋ ವಿನಾ ಮಾನವಃ ನ ಜೀವತಿ. ವಾಯುವನ್ನು ಹೊರತುಪಡಿಸಿ ಅಥವಾ ವಾಯು ಇಲ್ಲದೆ, ಗಾಳಿ ಇಲ್ಲದೆ ಮನುಷ್ಯನು ಜೀವಿಸುವುದಿಲ್ಲ, ಬದುಕುವುದಿಲ್ಲ ಎನ್ನುವುದರಲ್ಲಿ ಅತಃ ವಿನಾ ಎನ್ನುವುದು ಬಂದಿರುವುದರಿಂದ ತತ್ಸಂಬಂಧಿ ನಾಮಪದಂ ದ್ವಿತೀಯ, ತೃತೀಯ ವ ಪಂಚಮಿ ವಿಭಕ್ತೌ ಭವತಿ. ಅಗ್ರೆ ಪಶ್ಯಾಮಃ. ಅತ್ರ ಪುನರ್ಮನಂ ಅಭಿತಃ ಪರಿತಃ ಉಭಯತಃ ಸಂಬಂಧಪದಂ ದ್ವಿತೀಯ ವಿಭಕ್ತಿ. ಸಹ, ಸಾಕಂ, ಸಮಂ, ಸಾರ್ಧಂ, ಅಲಂ ಎಲ್ಲ ಬಂದಾಗ ತೃತೀಯ ವಿಭಕ್ತಿ ಭವತಿ. ನಮಃ, ಸ್ವಸ್ತಿ, ಸ್ವಾಹ ಎಲ್ಲ ಅವ್ಯಯಗಳು ಬಂದಾಗ ಚತುರ್ಥಿ ವಿಭಕ್ತಿ ಭವತಿ. ತಥಾ ಪ್ರಾಕ್ ಬಹಿ ಆರಭ್ಯ ಪಂಚಮಿ ವಿಭಕ್ತಿ ಭವತಿ. ವಿನಾ ಯೋಗೆ ದ್ವಿತೀಯ, ತೃತೀಯ ವ ಪಂಚಮಿ ವಿಭಕ್ತಿ ಭವತಿ. ತಥಾ ಪುನಃ ಅತ್ರ ಕೇಚನ ಪುನರ್ಮನನಂ ಯತ್ ಕ್ರಿಯಾನ್ವಯಿ ತತ್ಕಾರಕಂ. ಈಗ ಕಲಿತಿರುವಂತಹ
ಎಲ್ಲ ಒಂದು ಅಂಶಗಳನ್ನು ಮತ್ತೆ ಸ್ವಲ್ಪ ಪುನರ್ಮನನ ಮಾಡ್ಕೊಳ್ಳೋಣ. ಯತ್ ಕ್ರಿಯಾನ್ವಯಿ ತತ್ ಕಾರಕಂ. ಕತಿ ಕಾರಕಾಣಿ ಭವಂತಿ? ಷಟ್ ಕಾರಕಾಣಿ ಭವಂತಿ. ಕಾರಕಾಣಿ ಕಾನಿ? ಕರ್ತೃಕಾರಕಂ, ಕರ್ಮಕಾರಕಂ, ಕರಣಕಾರಕಂ, ಸಂಪ್ರದಾನಕಾರಕಂ, ಅಪಾದಾನಕಾರಕಂ, ಅಧಿಕರಣಕಾರಕಂ. ಏತಾನಿ ಷಟ್ ಕಾರಕಾಣಿ ಭವಂತಿ. ಛಾತ್ರಾः ಗೃಹಕಾರ್ಯಂ ಅಗ್ರೆ ಗೃಹಕಾರ್ಯಮಸ್ತಿ. ಏಕವಾಕ್ಯೇನ ಉತ್ತರಂ ಲಿಖತ. ನೀವು ಮನೆಯಲ್ಲಿ ಈಗ ಕಲಿತಿರುವಂಥ ಪಾಠದ ಆಧಾರದ ಮೇಲೆ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆದು ನಿಮ್ಮ ಶಿಕ್ಷಕರಿಗೆ ಅದನ್ನು ನೀವು ತೋರಿಸಬೇಕು. ಏಕವಾಕ್ಯೇನ ಉತ್ತರಂ ಲಿಖತ. ಕಾರಕಂ ನಾಮ ಕಿಂ? ಕಾ ವಿಭಕ್ತಿ ಕಾರಕಂ ನ ಭವತಿ. ನಮ ಯೋಗೆ ಕಾ ವಿಭಕ್ತಿ ಭವತಿ. ಅಗ್ರೆ ಪಶ್ಯಾಮಃ. ಕ್ರಿಯಾಕಲಾಪ. ಈಗ ಕಲಿತಿರುವಂಥ ಒಂದು ಕಾರಕಗಳ ಮೇಲೆ ಒಂದು ಚಟುವಟಿಕೆಗಳನ್ನು ನಾವು ಇಲ್ಲಿ ಕೊಟ್ಟಿದ್ದೀವಿ. ಉದಾಹರಣಾನುಸಾರಂ ವಾಕ್ಯಾನಿ ರಚಯತ. ಏಕಂ ಉದಾಹರಣಮಸ್ತಿ ಅತ್ರ. ಅಧ್ಯಾಪಕः ಶಿಷ್ಯः ಉಪದೇಶಂ ದದಾತಿ. ಅಧ್ಯಾಪಕः ಶಿಷ್ಯः ಲೇಖನಿಂ ದದಾತಿ. ಅಧ್ಯಾಪಕः ಪುತ್ರः ಫಲಂ ದದಾತಿ. ಅಧ್ಯಾಪಕः ಮಿತ್ರಂ ಪುಸ್ತಕಂ ದದಾತಿ. ಇದನ್ನು ಉದಾಹರಣೆಯಾಗಿ ಇಟ್ಕೊಂಡು ನೀವು ಉಳಿದ ವಾಕ್ಯಗಳನ್ನು ರಚನೆ ಮಾಡಬೇಕು. ಉದಾಹರಣಂ ದತ್ತಂ ಅಧ್ಯಾಪಕः ಶಿಷ್ಯಾಯ ಉಪದೇಶಂ ದದಾತಿ. ಇದರಂತೆ ಉಳಿದ ವಾಕ್ಯಗಳನ್ನು ನೀವು ರಚನೆಯನ್ನು ಮಾಡಬೇಕು. ಅಗ್ರೆ ಪಶ್ಯಾಮಃ. ವಾಕ್ಯದೋಷಂ ಪರಿಹರತ. ಇಲ್ಲಿ ವಾಕ್ಯ ತಪ್ಪಾಗಿದೆ, ಅದನ್ನು ನೀವು ಸರಿಪಡಿಸಬೇಕು. ಭೋಜನಸ್ಯ ಪ್ರಾಕ್ ಹಸ್ತಪಾದೌ ಪ್ರಕ್ಷಾಲಯ. ನಗರಸ್ಯ ಅಭಿತಃ ಗ್ರಾಮಾಃ ಸಂತಿ. ತಕ್ರಸ್ಯ ವಿನಾ ಭೋಜನಂ ನಾಸ್ತಿ. ಅಗ್ರೆ ಪಶ್ಯಾಮಃ. ಸಮಯೇತರ ಪದಂ ಪೃಥಕ್ ಲಿಖತ. ಅಭಿತಃ ಪರಿತಃ ಉಭಯತಃ ಜಗತಃ. ಸಹ ಸಾಕಂ ಜಲಂ ಸಮಂ. ನಮಃ ವಿನಾ ಸ್ವಾಹ ಸ್ವಸ್ತಿ. ಅಗ್ರೆ ಪಶ್ಯಂತು. आवरणे दत्तं पदम् उपयुज्य समीचीनं रूपं रिक्तस्थाने लिखत. बालः डैश् गृहं गच्छति. आवरणे दत्तं पादः. पाद इति पदस्य समीचीनरूपं रिक्तस्थाने लिखन्तु. छात्रः डैश् लिखति. अत्र आवरणे लेखनी इति पदमस्ति. लेखनी पदस्य सूक्तरूपं रिक्तस्थाने पूरयतु अथवा योजयतु. सैनिकः डैश् पतति. राजा गां ददाति. छात्राः एतावत् पर्यन्तं कारकविषये कति कारकाणि भवन्ति, तानि कारकाणि कानि, उपपदविभक्तयः काः इत्यादि सर्वाणि विषयानि सम्यक् ज्ञातवन्तः. अग्रे पुनः अध्यापकाः संस्कृतज्येष्ठाः आगत्य पाठयन्ति. तावत् शुभमस्तु. वदतु संस्कृतं, जयतु भारतम्.